ಮಹಾಶಿವರಾತ್ರಿಯಂದು ಮನೆಗೆ ಕೆಲವು ವಸ್ತುಗಳನ್ನು ತರುವುದರಿಂದ ಶಿವನು ಪ್ರಸನ್ನನಾಗುತ್ತಾನೆ ಎಂದು ನಂಬಲಾಗಿದೆ. ನೀವು ಸಹ ಶಿವನ ಆಶೀರ್ವಾದವನ್ನು ಪಡೆಯಲು ಬಯಸಿದ್ದರೆ ಮಹಾಶಿವರಾತ್ರಿಯಂದು ಈ 5 ವಸ್ತುಗಳಲ್ಲಿ ಯಾವುದನ್ನಾದರೂ ನಿಮ್ಮ ಮನೆಗೆ ತನ್ನಿ. ಮೊದಲನೆಯದು ಶಿವಲಿಂಗ. ಕೆಲವು ವಸ್ತುಗಳಲ್ಲಿ ಮನೆಯಲ್ಲಿ ಶಿವಲಿಂಗವನ್ನು ಇಟ್ಟು ಪೂಜಿಸಬಾರದು ಎಂದು ಹೇಳುತ್ತಾರೆ. ಆದಾಗ್ಯೂ ಕೆಲವು ಧರ್ಮಗ್ರಂಥಗಳು ಬೆಳ್ಳಿ ಅಥವಾ ಪಾದರಸದಿಂದ ಮಾಡಿದ ಶಿವಲಿಂಗವನ್ನು ಮನೆಯಲ್ಲಿ ಇಡಬಹುದು ಎಂದು ಹೇಳುತ್ತವೆ. ಅಂಥ ಪರಿಸ್ಥಿತಿಯಲ್ಲಿ ಮಹಾಶಿವರಾತ್ರಿಯಂದು ಮನೆಯಲ್ಲಿ ಬೆಳ್ಳಿ ಅಥವಾ ಪಾದರಸದಿಂದ ಮಾಡಿದ ಶಿವಲಿಂಗವನ್ನು ತಂದು ಪ್ರತಿಷ್ಠಾಪಿಸುವುದರಿಂದ ಭಗವಂತನು ಆಶೀರ್ವಾದ ಸಿಗುತ್ತೆ ಎಂದು ನಂಬಲಾಗುತ್ತದೆ. ಎರಡನೇದು ನಂದಿ ಪ್ರತಿಮೆ. ಶಿವನ ವಾಹನವಾದ ನಂದಿ ಅವನಿಗೆ ತುಂಬಾ ಪ್ರಿಯ. ಶಿವ ಎಲ್ಲಿರ್ತಾನೋ ಅಲ್ಲಿ ನಂದಿಯು ಇರಲೇಬೇಕು. ಈ ಕಾರಣಕ್ಕಾಗಿ ಶಿವನೊಂದಿಗೆ ನಂದಿಯನ್ನು ಪೂಜಿಸಲಾಗುತ್ತದೆ. ಮೂರನೇದಾಗಿ ರುದ್ರಾಕ್ಷಿ. ಶಿವನಿಗೆ ಸೇರಿದ ರುದ್ರಾಕ್ಷಿಯು ಅವನ ಕಣ್ಣಿನಿಂದ ಹುಟ್ಟಿದೆ ಎಂದು ಹೇಳಲಾಗುತ್ತದೆ. ರುದ್ರಾಕ್ಷಿ ಧರಿಸುವುದನ್ನು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನಾಲ್ಕನೇದಾಗಿ ಬಿಲ್ವಪತ್ರೆ. ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆ ಇಲ್ಲದೆ ಪೂಜೆ ಅಪೂರ್ಣ ಎಂದು ನಂಬಲಾಗಿದೆ. ಪೂಜಾ ಸಾಮಗ್ರಿಗಳಲ್ಲಿ ಇದು ಇರುವುದು ಬಹಳ ಮುಖ್ಯ ಎಂಬುದನ್ನು ಗಮನಿಸಿ. ಐದನೇದಾಗಿ ಮಹಾಮೃತ್ಯುಂಜಯ ಯಂತ್ರ. ಶಾಸ್ತ್ರಗಳ ಪ್ರಕಾರ ಮಹಾಮೃತ್ಯುಂಜಯ ಯಂತ್ರವನ್ನು ಮನೆಯಲ್ಲಿ ಇಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಮಹಾಶಿವರಾತ್ರಿಯಂದು ಮನೆಯಲ್ಲಿ ಮಹಾಮೃತ್ಯುಂಜಯ ಯಂತ್ರವನ್ನು ಇಡುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ. ಹಾಗಾಗಿ ಈ 5 ವಸ್ತುಗಳು ಮಹಾಶಿವರಾತ್ರಿ ಸಮಯದಲ್ಲಿ ಮನೆಗೆ ತರುವುದು ಶುಭ ಅಂತ ಹೇಳಲಾಗುತ್ತದೆ.